ನಮಸ್ಕಾರ ಸ್ನೇಹಿತರೆ, ಮೊನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಂದು ಬಹುದೊಡ್ಡದಾದಂತಹ ರ್ಯಾಲಿಯನ್ನ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿತ್ತು. ನಿಮ್ಗೆ ಗೊತ್ತಿದೆ ಈ ವಿಷಯ, ಈ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈ SIR ಪ್ರಕ್ರಿಯೆ ಏನ್ ನಡೀತದೆ ಇದನ್ನ ವಿರೋಧಿಸಿ ಹಾಗೇನೆ ಇಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಒಂದು ಬಹುದೊಡ್ಡದಾದಂತಹ ರ್ಯಾಲಿಯನ್ನ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿತ್ತು. ಇದರಲ್ಲಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಭಾಗವಹಿಸಿದ್ರು. ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ರಾಮ್ಲೀಲಾ ಮೈದಾನದಲ್ಲಿ ನಡೆದಂತಹ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಈ ರ್ಯಾಲಿಯನ್ನು ಉದ್ದೇಶಿಸಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಿರೋ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ಲದೇನೆ ರಾಹುಲ್ ಗಾಂಧಿ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಷಣದಲ್ಲಿ ಏನನ್ನ ಹೇಳಿದ್ರು, ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಇಲ್ಲಿ ಎಕ್ಸ್ಪೋಸ್ ಆದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಎತ್ತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ನರೇಟಿವ್ ನ ಸೆಟ್ ಮಾಡ್ಲಿಕ್ಕೆ ಹೊರಟಿದೆ. ಅದೇನು ಅಂತ ಹೇಳಿದ್ರೆ, ನಾವು ದೇಶದಲ್ಲಿ ಕೇವಲ ಬಿಜೆಪಿ ವಿರುದ್ಧವಾಗಿ ಮಾತ್ರ ಹೋರಾಡೋದಲ್ಲ, ಅದ್ರ ಜೊತೆಗೆ ನಾವು ಇಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಕೂಡ ಹೋರಾಟವನ್ನು ನಡೆಸಬೇಕಾಗಿದೆ. ನಾವು ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಇವರು ಇಬ್ಬರನ್ನು ಸೋಲಿಸಬೇಕಾಗಿದೆ. ಈ ರೀತಿಯಾದಂತಹ ನರೇಟಿವ್ ನ ಸೆಟ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಅಧಿನಾಯಕನಾದಂತಹ ರಾಹುಲ್ ಗಾಂಧಿ ಅವರು. ನಿಮ್ಗೆ ಗೊತ್ತಿದೆ, ಕೆಲ ತಿಂಗಳುಗಳಿಂದ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಪದೇ ಪದೇ ವೋಟ್ ಚೋರಿ ಅಂತ ಕೊಂಡು ಎಲ್ಲಾ ಕಡೆ ತಿರುಗಾಡ್ತಾ ಇದ್ದಾರೆ. ಬಹಳಷ್ಟು ಸಭೆಗಳನ್ನ ನಡೆಸ್ತಾ ಇದ್ದಾರೆ, ರ್ಯಾಲಿಗಳನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಎಲ್ಲದೂ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಎಲ್ಲಿಯೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಮೊನ್ನೆ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಈ ವೋಟ್ ಚೋರಿ ವಿಷಯವನ್ನು ಹಿಡ್ಕೊಂಡು ಬಹಳಷ್ಟು ರ್ಯಾಲಿಗಳನ್ನ ನಡೆಸಿದ್ರು. ಆದ್ರೆ ಅದರ ರಿಸಲ್ಟ್ 0 ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ಕೇವಲ 6 ಸ್ಥಾನಗಳಲ್ಲಿ ಜಯವನ್ನ ಗಳಿಸ್ತು. ಅಂದ್ರೆ ಅಲ್ಲಿಯ ಮತದಾರ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾನೆ. ಇದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಒಪ್ಕೊಳ್ಬೇಕಿತ್ತು. ನಮ್ಮಲ್ಲಿ ಏನೋ ಸಮಸ್ಯೆ ಇದೆ, ಹಾಗಾಗಿ ದೇಶದ ಜನತೆ ನಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ, ನಾವು ಎಲ್ಲಿ ಸರಿ ಮಾಡ್ಕೋಬೇಕು, ಈ ರೀತಿಯಾಗಿ ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ ಈ ಗಾಂಧಿ ಕುಟುಂಬ. ಆ ಕುಟುಂಬದವರು ಏನ್ ಹೇಳ್ತಾರೋ ಅದನ್ನೇ ಉಳಿದವರು ಎಲ್ಲರೂ ಕೂಡ ಕೇಳಬೇಕು. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದೇ ವೇದ ವಾಕ್ಯ, ಅದನ್ನೇ ಉಳಿದವರು ಫಾಲೋ ಮಾಡಬೇಕಾಗಿದೆ. ಆದ್ರಿಂದ ಪುನಃ ಈ ವೋಟ್ ಚೋರಿ ಅಂತಕೊಂಡು ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬಾರದೇ ಇರುವಂತಹ ಮ್ಯಾಟರ್ ನ ಹಿಡ್ಕೊಂಡು ಇವರು ಎಲ್ಲಾ ಕಡೆ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇಂಡಿ ಒಕ್ಕೂಟದಲ್ಲಿರುವಂತಹ ಬೇರೆ ಪಕ್ಷಗಳೆಲ್ಲದೂ ಕೂಡ ಇದರಿಂದ ಅಂತರವನ್ನ ಕಾಯ್ಕೊಂಡಿದೆ. ಈಗಾಗಲೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆದಂತಹ ಉಮರ್ ಅಬ್ದುಲ್ಲಾ ಹಲವಾರು ಬಾರಿ ಹೇಳ್ಬಿಟ್ಟಿದ್ದಾರೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಪಕ್ಷ ಕೇವಲ ಒಂದು ನರೇಟಿವ್ ಸೆಟ್ ಮಾಡ್ಲಿಕ್ಕಾಗಿ ಈ ರೀತಿಯಾದಂತಹ ರ್ಯಾಲಿಗಳನ್ನ ಮಾಡ್ತಾ ಇದೆ ಹೊರತು ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ನಾವು ಇಲೆಕ್ಷನ್ ಕಮಿಷನ್ ಮತ್ತು EVM ನ ಸಂಪೂರ್ಣವಾಗಿ ಒಪ್ಕೊಂಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯಾದ ಮೋಸ ಆಗಿಲ್ಲ, ನ್ಯಾಯಯುತವಾದಂತಹ ಚುನಾವಣೆ ನಡೆದಿದೆ. ನಾನು ಕೂಡ ಈ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇದ್ದೇನೆ, ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತಕೊಂಡು ಹೇಳ್ಬಿಟ್ಟಿದ್ದಾರೆ. ಅದಲ್ಲದೆ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಅವರು ಮೋಸ್ಟ್ಲಿ ಸದನದಲ್ಲೇ ನಿಂತ್ಕೊಂಡು ಮಾತಾಡಿದ್ದು ಅನಿಸ್ತದೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾನು ಇಲ್ಲಿವರೆಗೆ 4 ಬಾರಿ ಚುನಾಯಿತಲಾಗಿ ಬಂದಿದ್ದೇನೆ, ಪ್ರತಿ ಸಾರಿ ಕೂಡ ನಾನು EVM ಮುಖಾಂತರನೇ ಜಯವನ್ನ ಗಳಿಸಿರೋದು. ಹಾಗಾಗಿ ನನಗೆ EVM ಮೇಲೆ ಸಂಪೂರ್ಣವಾದಂತಹ ಭರವಸೆ ಇದೆ, ನಂಬಿಕೆ ಇದೆ. ಇದನ್ನ ಅನಾವಶ್ಯಕವಾಗಿ ನಾವು ಟೀಕೆ ಮಾಡೋದು ತಪ್ಪು, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ಪಕ್ಷವಾದಂತಹ NCP ಕೂಡ ಇಂಡಿ ಒಕ್ಕೂಟದ ಒಂದು ಸದಸ್ಯ ಪಕ್ಷ. ಈಗ ಖರ್ಗೆ ಅವ್ರ ವಿಷಯಕ್ಕೆ ಬರೋಣ. ಅಲ್ಲಿ ಖರ್ಗೆ ಅವ್ರಿಗೆ ಒಂದ್ ರೀತಿಯಾದಂತಹ ಅವಮಾನ ಕೂಡ ಆಯ್ತು. ಮೊದಲು ಖರ್ಗೆ ಅವ್ರು ಮಾತಾಡ್ತಾರೆ ಅಂತ ಒಂದು ಅನೌನ್ಸ್ ಕೂಡ ಮಾಡಿದ್ರು ಸುರ್ಜೇವಾಲಾ ಅವರು. ಆ ಸಂದರ್ಭದಲ್ಲಿ ಖರ್ಗೆ ಅವರು ಎದ್ದು ನಿಂತು ಇನ್ನೇನು ಭಾಷಣ ಮಾಡುವ ಕಡೆ ಅವರು ಹೆಜ್ಜೆ ಹಾಕ್ಬೇಕಿತ್ತು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗ ರಾಹುಲ್ ಗಾಂಧಿ ಅವರು ಎತ್ಕೊಂಡು ಬಂದ್ರು. ತಕ್ಷಣ ಇವರು ಕೂತ್ಕೊಂಡ್ರು, ರಾಹುಲ್ ಗಾಂಧಿ ಅವರು ಭಾಷಣವನ್ನು ಮುಂದುವರಿಸಿದ್ರು. ಆ ನಂತರ ಖರ್ಗೆ ಅವರು ಭಾಷಣವನ್ನ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ತನಗಾದಂತಹ ಅವಮಾನ ಅಂತೇಳಿ ತಿಳ್ಕೊಂಡಿಲ್ಲ ಅನ್ಸ್ತದೆ, ಅದು ಬೇರೆ ವಿಷಯ. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಮಾಮೂಲಾಗಿ ಮಾತಾಡ್ತಾ ಹೋದ್ರು. EVM ಬಗ್ಗೆ ಹೇಳಿದ್ರು, ಹಾಗೆ ವೋಟ್ ಚೋರಿ ನಡೀತಾ ಇರೋದ್ರ ಬಗ್ಗೆ ಹೇಳಿದ್ರು, SIR ನ ವಿರೋಧಿಸಿ ಮಾತಾಡಿದ್ರು, ಎಲ್ಲದನ್ನು ಮಾಡಿದ್ರು. ಇಡೀ ದೇಶದಲ್ಲಿ ಜನರನ್ನ ಸಂಘಟಿಸ್ತೇವೆ, ನಾವು ಮುಂದೊಂದು ದಿನ ಗೆದ್ದು ಅಧಿಕಾರವನ್ನ ಹಿಡಿತೇವೆ, ನರೇಂದ್ರ ಮೋದಿ ಅವರ ಹೆಸರನ್ನ ದೇಶದಿಂದ ಅಳಿಸಿ ಹಾಕಿಬಿಡ್ತೇವೆ, ಈ ರೀತಿಯಾಗಿ ಭಾಷಣದಲ್ಲಿ ಹೇಳಿದ್ರು. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ರ್ಯಾಲಿ ನಡೀತಾ ಇದ್ದಿದ್ದು SIR ನ ವಿರೋಧಿಸಿ, ಹಾಗೇನೆ ಚುನಾವಣಾ ಆಯೋಗವನ್ನು ಕೂಡ ಒಂದು ರೀತಿಯಾಗಿ ವಿರೋಧಿಸಿ ನಡೀತಾ ಇದ್ದಂತಹ ರ್ಯಾಲಿ, EVM ನ ಕೂಡ ಇವರು ವಿರೋಧಿಸ್ಕೊಂಡು ಬಂದಂತವ್ರು. ಇಂತಹ ಸಂದರ್ಭದಲ್ಲಿ ಕೇರಳದಲ್ಲಿ ನಡೆದಂತ ಚುನಾವಣೆಯಲ್ಲಿ ನಾವು ಗೆಲುವನ್ನ ಗಳಿಸಿದ್ದೇವೆ, ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಗೆದ್ದು ಅಧಿಕಾರವನ್ನ ಹಿಡಿತೇವೆ, ಈ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವ ಮುಖಾಂತರ ಚುನಾವಣಾ ಆಯೋಗ ನ್ಯಾಯಯುತವಾಗಿ ಕೇರಳದಲ್ಲಿ ಚುನಾವಣೆಯನ್ನು ನಡೆಸಿದೆ, ಯಾವುದೇ ರೀತಿಯಾದಂತಹ ವೋಟ್ ಚೋರಿ ಆಗಿಲ್ಲ, ಈ ರೀತಿಯಾಗಿ ಒಪ್ಕೊಂಡ ರೀತಿಯಲ್ಲಿ ಕಾಣಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಕೂಡ ಚುನಾವಣೆ ನಡೆದಿರೋದು EVM ಮುಖಾಂತರನೇ. EVM ಮುಖಾಂತರ ಚುನಾವಣೆ ನಡೆದು ಕಾಂಗ್ರೆಸ್ ಅಲ್ಲಿ ಅಭೂತಪೂರ್ವವಾದಂತಹ ಜಯವನ್ನ ಗಳಿಸಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಹೇಳಿ ಕೊಟ್ಟಿದೆ ಅಂತ ಹೇಳಿದ್ರೆ, ನಾನು ಯಾವ್ದಾದ್ರು ರಾಜ್ಯದಲ್ಲಿ ಗೆದ್ರೆ ಅಲ್ಲಿ ಎಲ್ಲದೂ ಸರಿ ಇರ್ತದೆ, EVM ಕೂಡ ಸರಿ ಇರ್ತದೆ,
ಹಾಗೇನೆ ಚುನಾವಣಾ ಆಯೋಗ ಕೂಡ ಅಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದೆ, ಹಾಗಾಗಿ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾರೆ. ಒಂದ್ ವೇಳೆ ಸೋತ್ರೆ ಅದನ್ನ ಇವರು ಒಪ್ಕೊಳ್ಳಲ್ಲ. ಅಲ್ಲಿ ಚುನಾವಣಾ ಆಯೋಗ ನಮ್ಗೆ ಮೋಸ ಮಾಡ್ತು, ಇವಿಎಂ ನ ಹ್ಯಾಕ್ ಮಾಡಿದ್ರು, ಇವಿಎಂ ಗಳನ್ನ ಬದಲಾಯಿಸಿದ್ರು, ಮತ ಎಣಿಕೆ ಸರಿಯಾಗಿ ನಡೆದಿಲ್ಲ, ಈ ರೀತಿಯಾಗಿ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾರೆ. ಮೊನ್ನೆಷ್ಟೇ ಕಾಂಗ್ರೆಸ್ನ ಮಾಜಿ ನಾಯಕ ಹಾಗೂ ಮಾಜಿ ಮಂತ್ರಿ ಆದಂತಹ ಅಶ್ವಿನ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ವೇಳೆ ಚುನಾವಣಾ ಆಯೋಗದ ಮೇಲೆ ಏನಾದ್ರೂ ಅಸಮಾಧಾನ ಇದ್ರೆ ಅಥವಾ ಇವಿಎಂ ನ ನಾವು ನಂಬೋದೇ ಇಲ್ಲ ಅಂತ ಹೇಳಿದ್ರೆ ಇವರು ಚುನಾವಣೆಯನ್ನ ಬಹಿಷ್ಕಾರ ಮಾಡಬೇಕು. ಚುನಾವಣೆಯಲ್ಲಿ ಭಾಗವಹಿಸಿದ ಮೇಲೆ ಅದರಲ್ಲಿ ಬರುವಂತ ರಿಸಲ್ಟ್ ಅನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಗೆದ್ರೆ ಎಲ್ಲದೂ ಸರಿ ಇದೆ ಅಂತ ಹೇಳೋದು, ಸೋತಾಗ ಇಲ್ಲಿ ಚುನಾವಣಾ ಆಯೋಗ ನಮ್ಗೆ ಮೋಸ ಮಾಡಿದೆ ಅನ್ನೋದು ಸರ್ವತ ತಪ್ಪು. ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಇಲ್ಲಿ ಅಧಿಕಾರವನ್ನ ನಡೆಸ್ತಾ ಇದೆ. ತೆಲಂಗಾಣದಲ್ಲಿ ಕೂಡ ಅಷ್ಟೇ BRS ಪಕ್ಷವನ್ನ ಸೋಲಿಸಿ ಅಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿದಿದೆ. ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಅಷ್ಟೇ ಬಿಜೆಪಿಯನ್ನ ಸೋಲಿಸಿ ಅಲ್ಲಿ ಅಧಿಕಾರವನ್ನ ಹಿಡಿದಿದ್ದಾರೆ. ಆದ್ರೆ ಅಲ್ಲೆಲ್ಲ ಕಡೆ ಗೆದ್ದಾಗ ಇವರಿಗೆ ಇವಿಎಂ ನಲ್ಲೂ ಸಮಸ್ಯೆ ಕಾಣಿಸ್ಕೊಂಡಿಲ್ಲ, ಚುನಾವಣಾ ಆಯೋಗದ ಮೇಲೂ ಕೂಡ ಇವರಿಗೆ ಯಾವುದೇ ರೀತಿಯ ಡೌಟ್ ಬಂದಿಲ್ಲ. ಎಲ್ಲಿಯಾದ್ರೂ ಸೋತ್ರೆ ಅದಕ್ಕೆ ಚುನಾವಣಾ ಆಯೋಗ ಕಾರಣ, ವೋಟ್ ಚೋರಿ ಆಗಿದೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಕಾಂಗ್ರೆಸ್ ಪಕ್ಷ ಮತದಾರರನ್ನ ಅವಮಾನಿಸ್ತಾ ಇದೆ. ಇಲ್ಲಿ ಇನ್ನೊಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕೆಲವರೆಲ್ಲ ಇದ್ದಾರೆ ಬುದ್ಧಿಜೀವಿಗಳು ಅನ್ಸ್ಕೊಂಡವರು, ಅವರು ಕೂಡ ಅಷ್ಟೇ ಈ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತದೋ ಅದನ್ನೇ ಸಮರ್ಥಿಸ್ಕೊಂಡು ಹೋಗ್ತಾರೆ. ಕೆಲವೊಂದು ಅಂಕಣಕಾರರಿದ್ದಾರೆ, ಹಾಗೇನೆ ಕೆಲವೊಂದು ಟಿವಿ ಚಾನೆಲ್ಗಳು ಕೂಡ ಇದೆ. ಇವರೆಲ್ಲರೂ ಕೂಡ ಅಷ್ಟೇ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅದು ಶುದ್ಧ ಸತ್ಯ. ಇಲ್ಲಿ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ, ಈ ರೀತಿಯಾಗಿ ಬರ್ಕೊಳ್ತಾರೆ ಅಥವಾ ಈ ರೀತಿಯಾಗಿ ಟಿವಿ ಚಾನೆಲ್ ನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ಬಂದ್ರೇನು ಕಾಂಗ್ರೆಸ್ ಬಂದ್ರೇನು ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಸಂವಿಧಾನ ದತ್ತವಾಗಿ ಅವ್ರಿಗೆ ಏನೆಲ್ಲ ಅಧಿಕಾರ ಇದೆಯೋ ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವರು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ದಾರೆ. ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಇವರೆಲ್ಲರೂ ಕೂಡ ಕೋರ್ಟಿಗೆ ಹೋಗಿದ್ದಾರೆ. ಆದ್ರೆ ಕೋರ್ಟ್ ಅಲ್ಲಿ ಕೂಡ ಇವರಿಗೆ ಚೀಮಾರಿ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಹೊರತು ಇಲ್ಲಿ ಕೂಡ ಚುನಾವಣಾ ಆಯೋಗ ಮಾಡ್ತಾ ಇರೋದು ತಪ್ಪು ಅಂತ ತಿಳ್ಕೊಂಡು ಕೋರ್ಟ್ ಕೂಡ ಹೇಳಲಿಲ್ಲ. ಇದನ್ನಾದ್ರೂ ಇವರು ಅರ್ಥ ಮಾಡ್ಕೊಂಡು ದೇಶದಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆಯನ್ನ ಒಪ್ಕೊಂಡು ಹೋಗೋದು ಒಳ್ಳೇದು ಹೊರತು ಈ ರೀತಿಯಾಗಿ ಅನಾವಶ್ಯಕವಾಗಿ ರ್ಯಾಲಿಯನ್ನು ನಡೆಸುವ ಮುಖಾಂತರ ಜನರನ್ನ ತಪ್ಪು ದಾರಿಗೆ ಎಳೆಯುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿರೋದು ಸರ್ವತಾ ತಪ್ಪು ಅನಿಸ್ತದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕೆಲವರು ಮಾತಾಡ್ಲಿ ಶುರು ಮಾಡಿದ್ದಾರೆ. ಈ ವೋಟ್ ಚೋರಿ ಅಭಿಯಾನ ಇದೆಲ್ಲ ಏನ್ ನಡೀತಾ ಇದೆ ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ, ಇದೆಲ್ಲದು ವೇಸ್ಟ್ ಅಂತ ತಿಳ್ಕೊಂಡು ಈಗಾಗಲೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಏನ್ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಬೇಕಾಗ್ತದೆ. ಅದನ್ನ ಯಾರು ಕೂಡ ವಿರೋಧಿಸುವ ಹಾಗಿಲ್ಲ. ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದನ್ನ ಒಪ್ಕೊಂಡು ರಾಹುಲ್ ಗಾಂಧಿ ಹೋಗ್ತಿರುವಂತ ದಾರಿಯಲ್ಲಿ ಇವರು ಕುರಿಗಳ ತರ ಫಾಲೋ ಮಾಡ್ಬೇಕಾಗಿ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಧಪತನ ಆಗ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರಿಗೂ ಕೂಡ ಜ್ಞಾನೋದಯ ಆಗ್ಬಹುದು, ಆಗ ಅವರು ಸುಧಾರಿಸ್ಕೊಳ್ಬಹುದು ಅಂತ ನಾವು ಆಶಿಸೋಣ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ಅಂತ ತಕೊಂಡು ಅಭಿಯಾನವನ್ನ ನಡೆಸ್ತಾ ಇದಾರಲ್ಲ, ಇದು ಸರಿನಾ ತಪ್ಪ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.